ಆತ್ಮೀಯ ವೀಕ್ಷಕರೇ, ನೋಡಿ ಇವತ್ತು ಒಂದು ವಿಚಾರವನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನೋಡಿ, ಇವತ್ತು ಭಾರತದಲ್ಲಿ ಸಾಕಷ್ಟು ಜನ ಇವತ್ತು ಸಾಯ್ತಾ ಇದ್ದಾರೆ. ನೋಡಿ, ಇವತ್ತು ರೈತರು ಸಾಯ್ತಾ ಇಲ್ಲ, ಯಾವುದೇ ಥರ ಇಲ್ಲಿ ವಯಸ್ಸಾದರೂ ಸಾಯ್ತಾ ಇಲ್ಲ. ಸಾಯ್ತಾ ಇರೋದು ಯಾರು, ಎಷ್ಟನೇ ವಯಸ್ಸಿನರು ಅಂತ ನಾನು ಕೂಡ ಹೇಳ್ತೀನಿ. ನೋಡಿ, ಕೇಳಿ ಸ್ನೇಹಿತರೆ, ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಯೂತ್ಸು ಅಂದರೆ 15ರಿಂದ 29 ವರ್ಷದ ಒಳಗಡೆ ಇರ್ತಕ್ಕಂಥ ಇವತ್ತು ಯೂತ್ಸ್ ಏನಾಗ್ತಾರೆ, ಸಾಯ್ತಾ ಇದ್ದಾರೆ. ನೋಡಿ, ಯಾವ್ಯಾವ ಕಾರಣಗಳಿಂದ ಕೂಡ ಅಂತ ಹೇಳ್ತೀನಿ ಸ್ನೇಹಿತರೆ, ದಯವಿಟ್ಟು ಕೇಳಿ. ಇಲ್ಲಿ ಲವ್ ಫೇಲ್ಯೂರ್ಸ್ ಒಂದು ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ಎಕ್ಸಾಮ್ ಫಿಯರ್ಸ್ ಅಂತ ಹೇಳ್ತೀವಿ. ಅದೇ ಎಕ್ಸಾಮ್ ಟೆನ್ಷನಿಂದ ಕೂಡ ಇವತ್ತು ಎಷ್ಟೋ ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಅದರ ಜೊತೆಗೆ ಲೈಫ್ ಕ್ಯಾರಿಯರ್, ನೋಡಿ ಜೀವನದ ಬಗ್ಗೆ ಅಂದರೆ ಅವ್ರಿಗೆ ಏನೋ ಒಂಥರ ಹೆದರಿಕೆ ಮತ್ತು ಏನೋ ಒಂಥರ ಖಿನ್ನತೆ, ಏನೋ ಒಂಥರ ಸಮಸ್ಯೆಗಳು ಒಳಗಾಗಿ ಕೂಡ ಇವತ್ತು ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಅಂತ ಹೇಳಿ ಕೂಡ ನಾನು ಬಯಸ್ತೀನಿ ಸ್ನೇಹಿತರೆ. ಬಟ್ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ಅಂದರೆ ಇಲ್ಲಿ ಮೆಡಿಕಲ್ ಸೈನ್ಸಲ್ಲಿ ಇದನ್ನು ಏನಂತ ಕರೀತಾರೆ ಅಂದರೆ ಅನಾಕ್ಸಿಟಿ ಅಂತೇಳಿ ಕರೀತಾರೆ. ಅನಾಕ್ಸಿಟಿ ಅಂದರೆ ಆತಂಕ, ಖಿನ್ನತೆಗೊಳಗಾಗೋದು, ಮಾನಸಿಕ ತೊಂದರೆಗೆ ಒಳಗಾಗ್ಬಿಟ್ಟು ಅವರೇ ಒಂಥರ ಆತ್ಮಹತ್ಯೆ ಮಾಡಿಕೊಳ್ಳೋ ಸ್ಟೇಜಿಗೆ ಬಂದು ಇವತ್ತು ಹೋಗಿದ್ದಾರೆ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ಆದರೆ ಕುರುಕ್ಷೇತ್ರವನ್ನು ನಾವು ಕುರುಕ್ಷೇತ್ರವನ್ನು ನೋಡಿ, ಇಡೀ ಪ್ರಪಂಚದಲ್ಲಿ ನಡೆದಿರ್ತಕ್ಕಂಥ ಕುರುಕ್ಷೇತ್ರವನ್ನು ಯುದ್ಧವನ್ನು ನೋಡಿದಾಗ ನೋಡಿ, ಅಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಯಾವುದೇ ಥರ ಒಂದು ಪರೀಕ್ಷೆಗಳನ್ನು ಒಳಪಡಿಸಲಿಲ್ಲ. ಬಟ್ ಒಂದು ತಿಳ್ಕೊಳ್ಳಿ, ಯಾವ ಥರ ಹೇಳ್ತಂದರೆ ಅಂದರೆ ಶ್ರೀಕೃಷ್ಣನಿಗೆ ಏನು ಹೇಳ್ತಾನೆ ನೋಡಿ, ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಏನಂತಂದರೆ, ನೀನು ನಪುಂಸಕ ಥರ ಅಂತೆ ನೀನು ಆಡಬೇಡ, ನೀನು ಎದ್ದೇಳು, ನೀನು ಎದ್ದು ನೀನು ಯುದ್ಧ ಮಾಡು. ನೋಡಿ, ಅದು ಅಂದರೆ ಒಂದೇ ಒಂದು ಅರ್ಥ ಮಾಡ್ಕೋಬೇಕು. ಅದಕ್ಕಿಂತ ಮುಂಚಿತವಾಗಿ ಅರ್ಜುನ ನೋಡಿ ಆ ಯುದ್ಧವನ್ನು ನೋಡಿಬಿಟ್ಟು ಬೆವರು ಹುಟ್ಟಿ ನಡುಕ ಹುಟ್ಟೋಗಿದ್ದ, ಮತ್ತು ಕೈಕಾಲುಗಳು ನಡುತ್ತಿದ್ದವು ಒಂದು ತಿಳ್ಕೊಳ್ಳಿ. ಮತ್ತು ಕೈಯಲ್ಲಿ ಇರ್ತಕ್ಕಂಥ ಧನುಸ್ಸು ಕೆಳಗಡೆ ಜಾರಿ ಬೀಳುತ್ತೆ. ನೋಡಿ, ಇಂಥವೆಲ್ಲ ಸಿಚುವೇಷನ್ ನೋಡಿದಾಗ ಶ್ರೀಕೃಷ್ಣ ಒಂದೇ ಹೇಳಿದ್ದು. ನೋಡಿ, ಶ್ರೀಕೃಷ್ಣ ಧೈರ್ಯವನ್ನು ಹೇಳ್ತಾನೆ ಅರ್ಜುನಿಗೆ, ನಾನು ಇದ್ದೀನಿ, ನೀನು ಅಂದರೆ ಏಡಿ ಥರ ನೀನು ಆಡಬೇಡ, ನಾನು ಇದ್ದೀನಿ, ನೀನು ಎದ್ದೇಳು ಫಸ್ಟ್ ನೀನು ಅಂತೇಳಿ ಶ್ರೀಕೃಷ್ಣ ಏನು ಮಾಡ್ತಾನೆ. ಒಂದು ನೋಡಿ, ಅರ್ಜುನ ಡಿಪ್ರೆಷನ್ಗೆ ಆಗಿರೋ ಟೈಮಲ್ಲಿ ಶ್ರೀಕೃಷ್ಣ ಧೈರ್ಯವಾಗಿ ಎದ್ದೇಳೋಕ್ಕೆ ಭಾಳ ಧೈರ್ಯ ತುಂಬ್ತಾನೆ ಶ್ರೀಕೃಷ್ಣ. ನೋಡಿ, ಒಂದೇ ಒಂದು ತಿಳ್ಕೊಳ್ಳಿ, ಏನಪ್ಪ ಅಂದರೆ ನೀವು ಕೆಲಸ ನೀವು ಕೂಡ ಯೋಚನೆ ಮಾಡ್ತಿರ್ತೀರಿ. ನೀವು ಎಕ್ಸಾಮ್ ಆದಾಗ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ನಿಮಗೇನಂದ್ರೆ ಭಯ ನಡುಕ ಉಂಟಾಗುತ್ತೆ. ಬಟ್ ಇಲ್ಲಿ ಯಾವ ಥರ ಶ್ರೀಕೃಷ್ಣ ಅರ್ಜುನನಿಗೆ ಪರೀಕ್ಷೆಗಳನ್ನು ಒಳಪಡಿಸಿಲ್ಲ, ಅವನು ಶ್ರೀಕೃಷ್ಣ ಬೈದ ಏನಂತ, ನಪುಂಸಕ ಥರ ನೀನು ಆಡಬೇಡ, ನೀನು ಎದ್ದೇಳು, ನೀನು ಎದ್ದು ಯುದ್ಧ ಮಾಡು, ನೀನು ನೀನು ಅಂತೇಳಿ ಅಸ್ತ್ರವನ್ನು ಅಂತೇಳಿ ಇಲ್ಲಿ ಶ್ರೀಕೃಷ್ಣ ಏನು ಮಾಡ್ತಾನೆ, ಅರ್ಜುನನಿಗೆ ಡಿಪ್ರೆಷನ್ ಆಗಿರ್ತಾನಲ್ಲ, ಆ ಡಿಪ್ರೆಷನನ್ನು ಹೋಗ್ಲಾಡಿಸ್ತಾನೆ, ಧೈರ್ಯ ತುಂಬ್ತಾನೆ. ನೋಡಿ ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, ಇದನ್ನು ನಾನು ಏನು ಹೇಳ್ತೀನಪ್ಪ ಅಂತ ಹೇಳೋದಾದರೆ ನೋಡಿ, ಅಂದರೆ ಶ್ರೀಕೃಷ್ಣ ಇಲ್ಲಿ ಯಾವುದೇ ಥರ ಪೂಜೆ ಮಾಡು ಅಂತ ಹೇಳಿಲ್ಲ, ನೀನು ಯುದ್ಧ ಮಾಡು ಅಂತ ಹೇಳಿದ್ದು. ಅದೊಂದು ತಿಳ್ಕೊಳ್ಳಿ, ಶ್ರೀಕೃಷ್ಣ ಪೂಜೆ ಮಾಡು ಅಂತ ಹೇಳಿಲ್ಲ. ಅಂಥ ಒಂದು ಟೈಮಲ್ಲಿ ಶ್ರೀಕೃಷ್ಣ ಅರ್ಜುನಿಗೆ ಹೇಳಿರ್ತಕ್ಕಂಥ ಸಂದೇಶ ಏನಪ್ಪ ಅಂದರೆ, ನೀನು ಡಿಪ್ರೆಷನ್ ಆಗಬೇಡ, ನೀನು ಭಯ ಪಡಬೇಡ, ನೀನು ಹೆದರಿಕೆ ಬೇಡ, ನೀನು ಎದ್ದೇಳು, ನೀನು ಎದ್ದು ಯುದ್ಧ ಮಾಡು ಅಂತೇಳಿ ಆ ಟೈಮಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಮಾಡಿರ್ತಕ್ಕಂಥ ಬೋಧನೆ ಇದೆಯಲ್ಲ ಸ್ನೇಹಿತರೆ, ಅದು ನಿಮ್ಮ ಜೀವನದಲ್ಲಿ ಎಲ್ಲರಿಗೂ ಅರ್ಥ ಆಗಬೇಕು. ಏನಂದರೆ ಅಂದರೆ ಧೈರ್ಯ ಕಳ್ಕೊಂಡಿರೋನಿಗೆ ಡಿಪ್ರೆಷನ್ ಆಗಿರೋನಿಗೆ ಶ್ರೀಕೃಷ್ಣ ಧೈರ್ಯ ತುಂಬ್ತಾನೆ. ಅಂದರೆ ನಾನು ಇದ್ದೀನಿ ಅಂತಕ್ಕಂಥ ಒಂದು ತಾಕತ್ತನ್ನು ಹೇಳ್ತಾನೆ. ನೋಡಿ, ಇದು ಹೇಳ್ತಕ್ಕಂಥ ಸ್ನೇಹಿತರೆ, ಬರೇ ಅಂದರೆ ಇಲ್ಲಿ ಯಾವ ಥರ ಭಗವದ್ಗೀತೆಯನ್ನು ಓದೋದಲ್ಲ, ಭಗವದ್ಗೀತೆ ಇರ್ತಕ್ಕಂಥ ಪ್ರತಿಯೊಂದು ಘಟ್ಟಗಳನ್ನು ನಾನು ನೆನೆಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಈ ವಿಡಿಯೋ ನಿಮಗೆ ಯಾರಿಗಾದರೂ ನಿಮಗೆ ಶ್ರೀಕೃಷ್ಣನ ಬಗ್ಗೆ ಏನಾದರೂ ನಿಮಗೆ ಅನಿಸಿದರೆ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಜೈ ಶ್ರೀಕೃಷ್ಣ.